ಹಾಯ್, ಎಲ್ಲರಿಗೂ ಸ್ವಾಗತ ಕುಂದಾಪುರ ಕಿಚನ್ಗೆ. ನಾನಿವತ್ತು ಗರ್ಚಿನ್ಕಾಯಿ ಉಪ್ಪಿನಕಾಯಿ ಮಾಡ್ತಿದ್ದೆ. ನಮ್ಮ ಕಡೆ ಇದಕ್ಕೆ ಗರ್ಚಿನ್ಕಾಯಿ ಅಂತ, ನಿಮ್ಮ ಕಡೆ ಎಂತ ಅಂತ ಕಮೆಂಟ್ ಮಾಡಿ ನನಗೆ. ಇರೋದು ಹಣ್ಣು ತಿಂತಾರೆ ಲೈಕ್ ಇರುತ್ತೆ. ಉಪ್ಪಿನಕಾಯಿ ಮತ್ತು ಚಟ್ನಿ ಎಲ್ಲ ಮಾಡ್ತೀರಿ ಕಾಯಾಗೆ ಲೈಕ್ ಹತ್ತು. ಗರ್ಚಿನ್ಕಾಯಿ ಎಲ್ಲ ಕೊಯ್ದೈತೆ, ಮನೆಗೆ ಹೋಗ್ತಿದ್ದೆ ಈಗ ನಾನು. ಅದನ್ನು ಕ್ಲೀನ್ ಮಾಡಿ ತೊಳೆದು ಉಪ್ಪಿಗೆ ಹಾಕಕ್ಕೆ ಒಂದು 3 ಸತಿ ಲೈಕ್ ಮಾಡಿ ತೊಳಿಕ. ಸನಿ ಇರುತ್ತದೆ ಅಂಟು, ಚೆನ್ನಾಗಿ ತೊಳಿಕ. ಒಂದು ಬಟ್ಟೆ ಮೇಲೆ ಹಾಕಿದೆ. ಬಟ್ಟೆ ಮೇಲೆ ಹಾಕಿ ಗಾರ ಆದ್ಮೇಲೆ ಉಪ್ಪಿಗೆ ಹಾಕೊಂದಿಕ್ಕೆ. ಅದ್ರದ್ದು ಹಣ್ಣು ಸಿಕ್ಕಿತ್ತೆ. ಅದ್ರ ಹಣ್ಣು ಒಳ್ಳೆ ಸ್ವೀಟ್ ಇರುತ್ತೆ, ಕೆಲವೊಂದು ಹುಳಿ ಇರುತ್ತೆ. ಒಂದು ಸ್ವಲ್ಪ ಜಜ್ಜಿ ಹಾಕ್ತಿದ್ದೆ ನಾನು, ಬೇಗ ಉಪ್ಪು ಹಿಡಿಲಿ ಅದಕ್ಕೆ. ಹಾಗೇನೋ ಹಾಕ್ಲಕ್ಕ ಮಾವಿನಕಾಯಿ ಸಂತಿ ಮಿಕ್ಸ್ ಮಾಡೋದು, ಅದಕ್ಕೆ ಜಜ್ಜಿನ ಹಾಕ್ತಿದ್ದೆ. ಈಗ ಖಾರ ಆಯ್ತು. ಈಗ ಉಪ್ಪಿಗೆ ಹಾಕೊಂಬು. ಉಪ್ಪು, ಮಾವಿನಕಾಯಿಗೆ ಉಪ್ಪು ಹಾಕ್ತಿದ್ದೆ. ಮಾವಿನಕಾಯಿ ಸಂತಿ ಮಾಡೋದು ಇದು ಮೊದಲಿಂದ. ನಾನು ಇದನ್ನ ಉಪ್ಪು ಹಾಕಿ ಸ್ವಲ್ಪ ಬೆಚ್ಕೊಂತಿದ್ದೆ. ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಉಪ್ಪು ರುಚಿಗೆ ತಕ್ಕಷ್ಟ, ಖಾರ ನಾನು ಫುಲ್ ತಗೊಂಡೆ. ಒಂದು ಸ್ವಲ್ಪ ಮುಕ್ಕಾಲು ಬೌಲ್ ತಗೊಂಡಿದ್ದೆ. ಕೊತ್ತಂಬರಿ ಹೊಡಿ ಸ್ವಲ್ಪ, ಸಾಸ್ಮಿ ಹೊಡಿ, ಇದು ಪೆಪ್ಪರ್ ಮತ್ತು ಓಂಕಾಳು ಹೊಡಿ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೆ ಮಿಕ್ಸ್ ಮಾಡಿ. ನಿನ್ನೆ ನಾನು ಉಪ್ಪಿಗೆ ಹಾಕಿ ಇಟ್ಟದ್ದು ಗರ್ಚಿನ್ಕಾಯಿ, ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊತಿದ್ದೆ. ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಳಕೀಗ. ಈಗ ಒಂದು ಡಬ್ಬಿ ಹಾಕೊಂಬು. ಸ್ವಲ್ಪ ಬಿಸಿನೀರು ಬೇಕಾದ್ರೆ ಹಾಕೊಂಡಕ್ಕೆ ತಂಡ್ರ ಮೇಲೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊನಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಾನು ಎಣ್ಣೆ ಯೂಸ್ ಮಾಡಿದೆ ಉಪ್ಪಿನಕಾಯಿ ಮಾಡ್ತಿದ್ದೆ. ಊಟದ ಜೊತೆಗೆ ಸೈಡ್ಗೆ ಲೈಕ್ ಹತ್ತ ಸಾರೆಲ್ಲ ಇದ್ದಳಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.